ಇಲ್ಲೇನು ಯಾವುದೇ ಸ್ವಾರ್ಥ ಇಲ್ಲ. ನನ್ನ ಜೀವನದಲ್ಲಿ ಎಲ್ಲವನ್ನು ಅನುಭವಿಸಿದ್ದೇನೆ. ನನಗೆ ಇದೊಂದು ಸೇವೆ ಮಾಡಬೇಕು ಅನ್ನೋ ಒಂದು ಆಕಾಂಕ್ಷೆ ಅಷ್ಟೇ. ಇದು ಹುಚ್ಚು ಅಂತಾರಲ್ಲ, ಈಗ ಚಂದ್ರಿಗೆಗೆ ಒಂಥರ ಹುಚ್ಚು, ನಿಮಗೆಲ್ಲರಿಗೂ ಒಂದೊಂದು ಹುಚ್ಚು, ನನಗೊಂದು ಏನು ಹುಚ್ಚು, ಕನ್ನಡದ ಹುಚ್ಚು, ಕನ್ನಡವೇ ಹುಚ್ಚು, ಅದಕ್ಕೆ ನಾವೆಲ್ಲ ಹೆಚ್ಚು. ಹಾಗಾಗಿ ಯಾರು ನೋಡಿ, ನೀವು ಜಿಲ್ಲಾಧಿಕಾರಿ ಅಲ್ಲ, ನೀವು ಜನಾಧಿಕಾರಿ ಅಂತ ನನಗೊಂದು ಬಿರುದನ್ನು ಕೊಟ್ಟು ಅದನ್ನು ನನ್ನ ಆತ್ಮಚರಿತ್ರೆಯಲ್ಲಿ ಉಲ್ಲೇಖಿಸಿದ್ದೇನೆ. ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಅಶೋಕ್ ಚಂದ್ರಿಜಿಯವರ ನೇತೃತ್ವದಲ್ಲಿ ಇವತ್ತೊಂದು ಸಮಾಲೋಚನಾ ಸಭೆ ನಡೆಯಿತು. ನಾನು ಮುಂಬರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನದ ಸೇವಾಕಾಂಕ್ಷಿಯಾಗಿದ್ದೇನೆ. ಆ ಹಿನ್ನೆಲೆಯಲ್ಲಿ ಇಲ್ಲಿನ ಕನ್ನಡ ಪರ ಹೋರಾಟದ ಎಲ್ಲ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಸಂಪರ್ಕ ಮಾಡಿ ಅವರಿಗೆ ದಯಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಬೆಂಬಲಿಸಬೇಕು ಅಂತ ಕೇಳಿಕೊಳ್ಳಕ್ಕೆ ಬಂದಂತ ಹಿನ್ನೆಲೆಯಲ್ಲಿ ಬೆಳಗಾವಿಗೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳು ಚರ್ಚೆ ಆಯಿತು. ವಿಶೇಷವಾಗಿ ಬೆಳಗಾವಿ ಕನ್ನಡದ ಒಂದು ಭಾಗ, ಕರ್ನಾಟಕದ ಒಂದು ಭಾಗ, ಕನ್ನಡದ ಅಸ್ಮಿತೆಯ ಒಂದು ಭಾಗ ಅನ್ನುವ ಸ್ಪಷ್ಟವಾದ ನಿಲುವು ಮೊದಲಿಂದ ಇದೆ. ನನಗೆ ಗಡಿನಾಡ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದಾಗಿದ್ದು ಸಹ ಆ ಬಗ್ಗೆ ನಾನು ಸಾಕಷ್ಟು ಚಿಂತನೆಯನ್ನು ನಡೆಸಿದ್ದೇನೆ, ಸರ್ಕಾರದ ಜೊತೆ ಸಂಪರ್ಕ ಮಾಡಿದ್ದೇನೆ. ಈ ಹಿನ್ನೆಲೆಯಲ್ಲಿ ನಾನು ಮುಂದೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನ ಆಗುವ ಏನು ಪ್ರಯತ್ನ ಮಾಡ್ತಾ ಇದ್ದೇನೆ, ಅದು ಯಶಸ್ವಿ ಆಗುತ್ತೆ ಅನ್ನುವಂತ ಒಂದು ಆಶ್ವಾಸನೆಯನ್ನ, ಪ್ರೀತಿಯ ಭರವಸೆಯನ್ನು ಎಲ್ಲ ಕನ್ನಡದ ಒಕ್ಕೂಟ ಮಿತ್ರರು ತಾವು ನೀಡಿದ್ದೀರಿ. ನಾನು ಸಾಹಿತ್ಯ ಪರಿಷತ್ತಿನ ಕನ್ನಡ ಸಾಹಿತ್ಯ ರಾಜ್ಯಾಧ್ಯಕ್ಷನಾದ ಮೇಲೆ ಮತ್ತೆ ಬಂದು ಬೆಳಗಾವಿ ಯಾವುದೇ ಸಮಸ್ಯೆ ಇದ್ರೂ ಅದಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅನ್ನೋ ಮಾತನ್ನು ಪ್ರಯತ್ನ ಯಾವ ರೀತಿ ಈಗ ನಿಜ. ಈಗ ಸಾಕಷ್ಟು ಒಂದು ಐತಿಹಾಸಿಕ ಒಂದು ಮಹತ್ವ ಏನಿತ್ತು, ವರ್ಚಸ್ಸು ಏನಿತ್ತು, ಸ್ವಲ್ಪ ಕಡಿಮೆ ಆಗಿದೆ ಅನೇಕ ಕಾರಣಗಳಿಂದ. ಆ ವರ್ಚಸ್ಸನ್ನ ಮರುತರುವಂತಹ ಆ ಕನ್ನಡ ಸಾಹಿತ್ಯ ಪರಿಷತ್ತಿನ ಭುವನೇಶ್ವರಿ ದೇವಿಯ ನಿಜವಾದ ಸಾಹಿತ್ಯದ ಗುಡಿಯನ್ನಾಗಿ ಮಾಡ್ತಕ್ಕಂಥ ದಿಸೆಯಲ್ಲಿ ನಾನು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಖಂಡಿತ ಸಾಹಿತ್ಯಕ್ಕೆ ಜಾತಿ ಇಲ್ಲ, ಮತ ಇಲ್ಲ, ಯಾವುದೇ ವರ್ಗ ಭೇದಗಳಿಲ್ಲ. ಸಾಹಿತ್ಯ ಅನ್ನೋದೇ ಅದು ಮಾನವೀಯತೆ. ಎಲ್ಲರನ್ನ ಇವನಾರವ ಅಂತ ಶರಣರು ಹೇಳುವ ಹಾಗೆ ಎಲ್ಲರನ್ನು ಅಪ್ಪಿಕೊಳ್ಳುವಂತದ್ದೇ ಸಾಹಿತ್ಯ. ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ನಾನು ಬಂದ್ಮೇಲೆ ಅದು ಒಂದು ವಿಶಿಷ್ಟವಾದಂತ ಪ್ರೀತಿ ಅಂತಃಕರಣದ ಸಂಸ್ಥೆಯನ್ನ ಮಾಡ್ತೇನೆ ಅಂತ ನನ್ನ ಭರವಸೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲ ನೋಡಿದ್ಮೇಲೆನೆ ಇನ್ನೊಂದು ನೋಡ್ಬೇಕು ಅಂತ ಬಂದಿದೆ. ಎಲ್ಲ ನೋಡುವಾಗ ಸಮಗ್ರವಾಗಿ ಕನ್ನಡ ಸಾಹಿತ್ಯ ಸೇವೆ ಮಾಡಕ್ ಆಗಿರೋದಿಲ್ಲ. ಆಡಳಿತದಲ್ಲಿ ನಾನು ಇದ್ದಾಗಲೂ ಕನ್ನಡ ಸಾಹಿತ್ಯ ಸೇವೆಯನ್ನೇ ಮಾಡ್ತಾ ಬಂದಿದ್ದೇನೆ. ಅದು ಸಮಗ್ರವಾಗಿ ಯಾವುದೇ ಭೀತಿ ಇಲ್ಲದೆ ನಿರ್ಭೀತವಾಗಿ ಸಾಹಿತ್ಯದ ಸೇವೆಯನ್ನು ಮಾಡಲಿಕ್ಕೆ ಒಂದು ಸಮಗ್ರವಾದಂತ ಅವಕಾಶ ಇರೋದು ಕನ್ನಡ ಸಾಹಿತ್ಯ ಪರಿಷತ್ ಆಗಿಲ್ಲ. ಕನ್ನಡದ ಮತದಾರರಲ್ಲಿ ವಿಶೇಷ ಪ್ರಾರ್ಥನೆ, ನಿಮ್ಮ ಗಡಿ ಭಾಗದಲ್ಲಿ ಕನ್ನಡ ಅಸ್ಮಿತೆಯನ್ನ ಉಳಿಸಲಿಕ್ಕೆ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ಪ್ರಾಮಾಣಿಕವಾಗಿ ಶ್ರಮಿಸ್ತೇನೆ. ಬೆಳಗಾವಿ ಯಾವುದೇ ಸಮಸ್ಯೆಗೆ ನಾನು ಸಂವೇದನಾತ್ಮಕವಾಗಿ ಸದಾಕಾಲ ನಿಮ್ ಜೊತೆ ಇರ್ತೇನೆ ಅನ್ನೋ ಆಶ್ವಾಸನೆಯಿಂದ ಪ್ರೀತಿಯಿಂದ ಕೊಡ್ತೇನೆ. ಅಧ್ಯಕ್ಷರಾಗಿ ಕೆಲವೊಂದು ಪ್ರಸ್ತುತ ಸಮಸ್ಯೆಗಳು ಬೆಳಗಾವಿಯಲ್ಲಿ ಕನ್ನಡ ಪರ ಗೊತ್ತು ವೈದ್ಯರಾಯ ಮಹಾನಗರ ಪಾಲಿಕೆ ಯಾವ ರೀತಿ ಸ್ಪಂದನೆ? ಖಂಡಿತ ಇವೆಲ್ಲವನ್ನ ನಾನು ಅಧಿಕಾರಿಯಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಮತ್ತು ಮಾನವೀಯ ಅಂತಃಕರಣ ಚೌಕಟ್ಟಿನಲ್ಲಿ ಎರಡೂ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ನಾನು ಯಾವ ರೀತಿ ಸರ್ಕಾರದ ಜೊತೆಲಿ ಸಹಕರಿಸಬೇಕು, ಸಂಪರ್ಕ ಮಾಡಬೇಕು ಅನ್ನೋದನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ. ನಿಮ್ ಸಹಕಾರ ಇರ್ಬೇಕು. ನನಗೆ ಗೆಲುವು ನಿಶ್ಚಿತ ಅಂತ ಪ್ರತಿಯೊಬ್ಬ ವ್ಯಕ್ತಿಯು ಸಕಾರಾತ್ಮಕವಾಗಿ ಸ್ಪಂದಿಸಬೇಕು. ನೀವೆಲ್ಲ ನಿಮ್ಮೆಲ್ಲರ ಸಹಕಾರ ಇರೋದ್ರೆ ಖಂಡಿತ ನಾನು ಗೆಲ್ತೇನೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ಖಂಡಿತ 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 ಅದು ಉಪಯೋಗ ಆಗುತ್ತೆ. ಅದೇ ನಾನು ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದಿಲ್ಲ, ಪರಿಷತ್ತು ಬಳಸ್ಕೊಳ್ಳೋದು. ಈ ಸ್ವಾರ್ಥದ ದೃಷ್ಟಿ ಇಲ್ಲ. ಹಾಗಾಗಿ ತಮ್ಮೆಲ್ಲರ ಸಹಕಾರ ನನಗೆ ಬೇಕು ಅಂತ ಮತ್ತೊಮ್ಮೆ ನಾನು ಪ್ರಾರ್ಥಿಸ್ಕೊಳ್ತೇನೆ. ನಾನು ಡಾಕ್ಟರ್ ಸಿ ಸೋಮಶೇಖರ್ ಅಂತ, ನಿವೃತ್ತ IAS ಅಧಿಕಾರಿ ಮತ್ತು